ದಾಸನಿಗೆ ಮತ್ತೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಇವತ್ತಿನೇನು ಬೇಲ್ ಸಿಕ್ಬಿಡುತ್ತೆ, ಬಿರಿಯಾನಿ ತಿನ್ಬೋದು ಅಂತ ಕನ್ಸ್ ಕಾಣ್ತಾ ಇದ್ದಂತಹ ಕಾಟೇರನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಏನೇ ಇರಲಿ, ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿ ಬಂದು ಸಮಾಧಾನ ಮಾಡಿದ್ದಾರೆ. ಕಾಟೇರನಿಗೆ ಮತ್ತೆ ಬಳ್ಳಾರಿ ಜೈಲೇ ಗತಿ. ಅಕ್ಟೋಬರ್ 4ಕ್ಕೆ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಬಳ್ಳಾರಿ ಜೈಲಿನಲ್ಲಿ ಶತದಿನೋತ್ಸವ ಮುಗಿಸಿರುವ ದಾಸ ಜಾಮೀನಿಗಾಗಿ ಚಡಪಡಿಸ್ತಾ ಇದ್ದ. ಬೇಲ್ ಸಿಕ್ಕರೆ ಜೈಲಿಂದ ಹೊರ ಹೋದ್ರೆ ಸಾಕು ಅಂತ ಭಾರೀ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದ. ಆದರೆ ಜಾಮೀನು ಸಿಗುತ್ತೆ ಅಂತ ಕಾಯ್ತಿದ್ದ ಕಾಟೇರನಿಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಅಕ್ಟೋಬರ್ 4ಕ್ಕೆ ದರ್ಶನ್ ಹಾಗೂ ಆರೋಪಿ ಲಕ್ಷ್ಮಣ್ ಬೇಲ್ ಅರ್ಜಿ ಮುಂದೂಡಿದೆ. ದರ್ಶನ್ ಪರ ವಾದ ಮಂಡನೆಗೆ ಕಾಲಾವಕಾಶ ಕೋರಿ ಸಿವಿ ನಾಗೇಶ್ ಜೂನಿಯರ್ ವಕೀಲರಾದ ಸುನೀಲ್ರಿಂದ ಮನವಿ ಸಲ್ಲಿಸಿದ್ರು. ಹೀಗಾಗಿ ಅಕ್ಟೋಬರ್ 4ರವರೆಗೆ ದಾಸನಿಗೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಪವಿತ್ರ ಗೌಡಗೆ ಸದ್ಯದ ಲಿಪ್ಸ್ಟಿಕ್ ರಾಣಿಗೂ ಮತ್ತೆ ಜೈಲೇ ಗತಿಯಾಗಿದೆ. ಪವಿತ್ರ ಸಲ್ಲಿಸಿದ ಅರ್ಜಿ ವಿಚಾರಣೆ ಅಕ್ಟೋಬರ್ 4ಕ್ಕೆ ನ್ಯಾಯಾಲಯ ಮುಂದೂಡಿದೆ. ದಾಸನಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ದಾಸನನ್ನ ವಿಜಯಲಕ್ಷ್ಮಿ ಭೇಟಿಯಾದ್ರು. 2 ಬ್ಯಾಗ್ ಹಿಡಿದು ವಿಜಯಲಕ್ಷ್ಮಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು, ಪರಿಶೀಲನೆ ಬಳಿಕ ಸಿಬ್ಬಂದಿ ಒಳಗೆ ಬಿಟ್ಟಿದ್ದಾರೆ. ದಾಸನಿಗೆ ಬಟ್ಟೆ, ಮೆಡಿಸಿನ್, ತಿನಿಸುಗಳನ್ನು ತಂದು ವಿಜಯಲಕ್ಷ್ಮಿ ನೀಡಿದ್ದಾರೆ. ಪ್ರೈವೇಟ್ ಆಗಿ ಧನ್ವೀರ್ ಜೊತೆ ದರ್ಶನ್ ಚರ್ಚೆ. ಇನ್ನು ವಿಜಯಲಕ್ಷ್ಮಿ ಜೊತೆ ನಟ ಧನ್ವೀರ್ ಕೂಡ ದರ್ಶನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಪತ್ನಿಯನ್ನ ಚೇರ್ ಮೇಲೆ ಕೂರಿಸಿ ಧನ್ವೀರ್ ಹಾಗೂ ದರ್ಶನ್ ಪ್ರೈವೇಟ್ ಆಗಿ ಮಾತನಾಡಿದ್ದಾರೆ. ಜೈಲಿನಲ್ಲಿ ವಿಜಯಲಕ್ಷ್ಮಿಯನ್ನ ಕಂಡು ಮತ್ತೆ ಭಾವುಕರಾದ ದಾಸ ಬೇಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾನೆ. ಈ ವೇಳೆ ಪತಿಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದು ಮುಂದಿನ ನಡೆ ಕುರಿತು ಚರ್ಚಿಸಿದ್ದಾರೆ. ಕಾಟೇರನನ್ನ ಕಂಡು ಮಾತನಾಡಿಸಿದ ಬಳಿಕ ಪತ್ನಿ ವಾಪಸ್ಸಾಗಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದಾಸನಿಗೆ ಮತ್ತೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಇವತ್ತಿನೇನು ಬೇಲ್ ಸಿಕ್ಬಿಡುತ್ತೆ, ಬಿರಿಯಾನಿ ತಿನ್ಬೋದು ಅಂತ ಕನ್ಸ್ ಕಾಣ್ತಾ ಇದ್ದಂತಹ ಕಾಟೇರನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಏನೇ ಇರಲಿ, ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿ ಬಂದು ಸಮಾಧಾನ ಮಾಡಿದ್ದಾರೆ. ಕಾಟೇರನಿಗೆ ಮತ್ತೆ ಬಳ್ಳಾರಿ ಜೈಲೇ ಗತಿ. ಅಕ್ಟೋಬರ್ 4ಕ್ಕೆ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಬಳ್ಳಾರಿ ಜೈಲಿನಲ್ಲಿ ಶತದಿನೋತ್ಸವ ಮುಗಿಸಿರುವ ದಾಸ ಜಾಮೀನಿಗಾಗಿ ಚಡಪಡಿಸ್ತಾ ಇದ್ದ. ಬೇಲ್ ಸಿಕ್ಕರೆ ಜೈಲಿಂದ ಹೊರ ಹೋದ್ರೆ ಸಾಕು ಅಂತ ಭಾರೀ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದ. ಆದರೆ ಜಾಮೀನು ಸಿಗುತ್ತೆ ಅಂತ ಕಾಯ್ತಿದ್ದ ಕಾಟೇರನಿಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಅಕ್ಟೋಬರ್ 4ಕ್ಕೆ ದರ್ಶನ್ ಹಾಗೂ ಆರೋಪಿ ಲಕ್ಷ್ಮಣ್ ಬೇಲ್ ಅರ್ಜಿ ಮುಂದೂಡಿದೆ. ದರ್ಶನ್ ಪರ ವಾದ ಮಂಡನೆಗೆ ಕಾಲಾವಕಾಶ ಕೋರಿ ಸಿವಿ ನಾಗೇಶ್ ಜೂನಿಯರ್ ವಕೀಲರಾದ ಸುನೀಲ್ರಿಂದ ಮನವಿ ಸಲ್ಲಿಸಿದ್ರು. ಹೀಗಾಗಿ ಅಕ್ಟೋಬರ್ 4ರವರೆಗೆ ದಾಸನಿಗೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಪವಿತ್ರ ಗೌಡಗೆ ಸದ್ಯದ ಲಿಪ್ಸ್ಟಿಕ್ ರಾಣಿಗೂ ಮತ್ತೆ ಜೈಲೇ ಗತಿಯಾಗಿದೆ. ಪವಿತ್ರ ಸಲ್ಲಿಸಿದ ಅರ್ಜಿ ವಿಚಾರಣೆ ಅಕ್ಟೋಬರ್ 4ಕ್ಕೆ ನ್ಯಾಯಾಲಯ ಮುಂದೂಡಿದೆ. ದಾಸನಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ದಾಸನನ್ನ ವಿಜಯಲಕ್ಷ್ಮಿ ಭೇಟಿಯಾದ್ರು. 2 ಬ್ಯಾಗ್ ಹಿಡಿದು ವಿಜಯಲಕ್ಷ್ಮಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು, ಪರಿಶೀಲನೆ ಬಳಿಕ ಸಿಬ್ಬಂದಿ ಒಳಗೆ ಬಿಟ್ಟಿದ್ದಾರೆ. ದಾಸನಿಗೆ ಬಟ್ಟೆ, ಮೆಡಿಸಿನ್, ತಿನಿಸುಗಳನ್ನು ತಂದು ವಿಜಯಲಕ್ಷ್ಮಿ ನೀಡಿದ್ದಾರೆ. ಪ್ರೈವೇಟ್ ಆಗಿ ಧನ್ವೀರ್ ಜೊತೆ ದರ್ಶನ್ ಚರ್ಚೆ.
ಇನ್ನು ವಿಜಯಲಕ್ಷ್ಮಿ ಜೊತೆ ನಟ ಧನ್ವೀರ್ ಕೂಡ ದರ್ಶನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಪತ್ನಿಯನ್ನ ಚೇರ್ ಮೇಲೆ ಕೂರಿಸಿ ಧನ್ವೀರ್ ಹಾಗೂ ದರ್ಶನ್ ಪ್ರೈವೇಟ್ ಆಗಿ ಮಾತನಾಡಿದ್ದಾರೆ. ಜೈಲಿನಲ್ಲಿ ವಿಜಯಲಕ್ಷ್ಮಿಯನ್ನ ಕಂಡು ಮತ್ತೆ ಭಾವುಕರಾದ ದಾಸ ಬೇಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾನೆ. ಈ ವೇಳೆ ಪತಿಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದು ಮುಂದಿನ ನಡೆ ಕುರಿತು ಚರ್ಚಿಸಿದ್ದಾರೆ. ಕಾಟೇರನನ್ನ ಕಂಡು ಮಾತನಾಡಿಸಿದ ಬಳಿಕ ಪತ್ನಿ ವಾಪಸ್ ಆಗಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದಾಸನಿಗೆ ಮತ್ತೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಇವತ್ತಿನೇನ್ ಬೇಲ್ ಸಿಕ್ಬಿಡುತ್ತೆ, ಬಿರಿಯಾನಿ ತಿನ್ಬೋದು ಅಂತ ಕನ್ಸ್ ಕಾಣ್ತಾ ಇದ್ದಂತಹ ಕಾಟೇರನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಏನೇ ಇರಲಿ, ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿ ಬಂದು ಸಮಾಧಾನ ಮಾಡಿದ್ದಾರೆ. ಕಾಟೇರನಿಗೆ ಮತ್ತೆ ಬಳ್ಳಾರಿ ಜೈಲೇ ಗತಿ. ಅಕ್ಟೋಬರ್ 4ಕ್ಕೆ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಬಳ್ಳಾರಿ ಜೈಲಿನಲ್ಲಿ ಶತದಿನೋತ್ಸವ ಮುಗಿಸಿರುವ ದಾಸ ಜಾಮೀನಿಗಾಗಿ ಚಡಪಡಿಸ್ತಾ ಇದ್ದ. ಬೇಲ್ ಸಿಕ್ಕರೆ ಜೈಲಿಂದ ಹೊರ ಹೋದ್ರೆ ಸಾಕು ಅಂತ ಭಾರೀ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದ. ಆದರೆ ಜಾಮೀನು ಸಿಗುತ್ತೆ ಅಂತ ಕಾಯ್ತಿದ್ದ ಕಾಟೇರನಿಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಅಕ್ಟೋಬರ್ 4ಕ್ಕೆ ದರ್ಶನ್ ಹಾಗೂ ಆರೋಪಿ ಲಕ್ಷ್ಮಣ್ ಬೇಲ್ ಅರ್ಜಿ ಮುಂದೂಡಿದೆ. ದರ್ಶನ್ ಪರ ವಾದ ಮಂಡನೆಗೆ ಕಾಲಾವಕಾಶ ಕೋರಿ ಸಿವಿ ನಾಗೇಶ್ ಜೂನಿಯರ್ ವಕೀಲರಾದ ಸುನೀಲ್ರಿಂದ ಮನವಿ ಸಲ್ಲಿಸಿದ್ರು. ಹೀಗಾಗಿ ಅಕ್ಟೋಬರ್ 4ರವರೆಗೆ ದಾಸನಿಗೆ ಬಳ್ಳಾರಿ ಜೈಲೇ ಗತಿಯಾಗಿದೆ. ಪವಿತ್ರ ಗೌಡಗೆ ಸದ್ಯದ ಲಿಪ್ಸ್ಟಿಕ್ ರಾಣಿಗೂ ಮತ್ತೆ ಜೈಲೇ ಗತಿಯಾಗಿದೆ. ಪವಿತ್ರ ಸಲ್ಲಿಸಿದ ಅರ್ಜಿ ವಿಚಾರಣೆ ಅಕ್ಟೋಬರ್ 4ಕ್ಕೆ ನ್ಯಾಯಾಲಯ ಮುಂದೂಡಿದೆ. ದಾಸನಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ದಾಸನನ್ನ ವಿಜಯಲಕ್ಷ್ಮಿ ಭೇಟಿಯಾದ್ರು. 2 ಬ್ಯಾಗ್ ಹಿಡಿದು ವಿಜಯಲಕ್ಷ್ಮಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು, ಪರಿಶೀಲನೆ ಬಳಿಕ ಸಿಬ್ಬಂದಿ ಒಳಗೆ ಬಿಟ್ಟಿದ್ದಾರೆ. ದಾಸನಿಗೆ ಬಟ್ಟೆ, ಮೆಡಿಸಿನ್, ತಿನಿಸುಗಳನ್ನು ತಂದು ವಿಜಯಲಕ್ಷ್ಮಿ ನೀಡಿದ್ದಾರೆ. ಪ್ರೈವೇಟ್ ಆಗಿ ಧನ್ವೀರ್ ಜೊತೆ ದರ್ಶನ್ ಚರ್ಚೆ. ಇನ್ನು ವಿಜಯಲಕ್ಷ್ಮಿ ಜೊತೆ ನಟ ಧನ್ವೀರ್ ಕೂಡ ದರ್ಶನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಪತ್ನಿಯನ್ನ ಚೇರ್ ಮೇಲೆ ಕೂರಿಸಿ ಧನ್ವೀರ್ ಹಾಗೂ ದರ್ಶನ್ ಪ್ರೈವೇಟ್ ಆಗಿ ಮಾತನಾಡಿದ್ದಾರೆ. ಜೈಲಿನಲ್ಲಿ ವಿಜಯಲಕ್ಷ್ಮಿಯನ್ನ ಕಂಡು ಮತ್ತೆ ಭಾವುಕರಾದ ದಾಸ ಬೇಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾನೆ. ಈ ವೇಳೆ ಪತಿಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದು ಮುಂದಿನ ನಡೆ ಕುರಿತು ಚರ್ಚಿಸಿದ್ದಾರೆ. ಕಾಟೇರನನ್ನ ಕಂಡು ಮಾತನಾಡಿಸಿದ ಬಳಿಕ ಪತ್ನಿ ವಾಪಸ್ ಆಗಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.